ಬಹುದಿನಗಳ ಬೇಡಿಕೆಯಾಗಿರುವ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗದ ಕೇಂದ್ರ ಸ್ಥಾಪನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಒಕ್ಕೂಟಗಳ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸಚಿವರಾಗಿದ್ದ ವೇಳೆಯಲ್ಲಿ ಕಲಬುರಗಿಗೆ ರೈಲ್ವೆ ವಿಭಾಗೀಯ ಕೇಂದ್ರ ಮಂಜೂರು ಮಾಡಿದ್ರು. ಆದ್ರೆ ಕಳೆದ 10 ವರ್ಷಗಳಿಂದ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ರೈಲ್ವೆ ವಿಭಾಗ ಕೇಂದ್ರ ಸ್ಥಾಪನೆ ಮಾಡದೆ ಅನ್ಯಾಯ ಮಾಡುತ್ತಿದೆ ಎಂದು ಮಂಜುನಾಥ್ ನಾಲ್ವರ್ಕರ್ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಪ್ರಶ್ನೆ ಕೇಳಿದ್ರೆ ಇವತ್ತು ಬೇರೆ ಬೇರೆ ಉತ್ತರವನ್ನ ರೈಲ್ವೆ ಸಚಿವರಂತ ಅಶ್ವಿನ್ ವೈಷ್ಣವ್ ಅವರು ವಿವರಗಳನ್ನ ನೀಡ್ತಾರೆ. ಇವತ್ತು ಕಲಬುರಗಿಗೆ ವಿಭಾಗೀಯ ಕಚೇರಿ ಸೇರಿದಂತೆ ಅನೇಕ ರೈಲ್ಗಳನ್ನ ಇವತ್ತು ನಮಗೆ ಬೇಕಾಗಿದೆ ಅನ್ನುವಂಥ ಮಾಧ್ಯಮ ಮೂಲಕವಾಗಿ ಇಂದಿನ ಈ ಒಂದು ಪತ್ರಿಕೆಗೋಷ್ಠಿ ಮೂಲಕವಾಗಿ ನಾವು ಅದನ್ನು ವ್ಯಕ್ತಪಡಿಸ್ತಾ ಇದ್ರ ಜೊತೆಯಲ್ಲಿ ಅವರು ಸಚಿವರೇನೇ ಉತ್ತರ ಕೊಡ್ತಾರೆ. ಮತ್ತೊಂದು ಚಿಕ್ಕಬಳ್ಳಾಪುರ ಗೌರಿಬಿದನೂರು 44 ಕಿಲೋಮೀಟರ್ ನಡುವಿನ ಹೊಸ ರೈಲ್ವೆ ಮಾರ್ಗವನ್ನು ನಿರ್ಮಾಣಕ್ಕೆ ಯೋಜನೆಯನ್ನು ವರದಿಯನ್ನು ಸಿದ್ಧಪಡಿಸಿದ್ದು ಅಂತಿಮ ಕಾರ್ಯಸಾಧ್ಯತೆ ಅಧ್ಯಯನ ಒಪ್ಪಿಗೆ ನೀಡಲಾಗಿದೆ ಅಂತೇಳಿ ನಮಗೆ ನಮ್ಮ ಭಾಗದ ಬೇಕಾದಂಥ ರೈಲ್ವೆ ಕಚೇರಿ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ಇಡೀ ಕರ್ನಾಟಕದ ರೈಲ್ವೆ ಸಮಸ್ಯೆಗಳು ರೈಲ್ವೆಗೆ ಏನೇನು ಸೌಲಭ್ಯ ಕೊಟ್ಟಿದೆ ಗೌರಿಬಿದನೂರು ಬೆಂಗಳೂರು ಮೈಸೂರು ಭಾಗದ ಪ್ರಶ್ನೆಗಳ ನಾವು ಕೇಳಿದ್ದು ಉತ್ತರ ಕಲಬುರಗಿ ವಿಭಾಗೀಯ ರೈಲ್ವೆ ಕಚೇರಿ ಅದ್ರ ಬಗ್ಗೆ ಉತ್ತರ ಕೊಡೋದು ಬಿಟ್ಟು ಎಲ್ಲೊಂದು ಕಡೆಗೆ ಡೈವರ್ಟ್ ಮಾಡೋ ಮೂಲಕವಾಗಿ ಕರ್ನಾಟಕ ರೈಲ್ವೆಗಳ ಒಂದು ಯೋಜನೆಗಳನ್ನು ನಾವು ಕೊಟ್ಟಿದ್ದೇವೆ ಅನ್ನೋ ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರು ಕೂಡ ಇದು ಕೇಂದ್ರ ಸರ್ಕಾರ ಕಳೆದ ಬಿಜೆಪಿ ಸರ್ಕಾರ ಈಗ NDA ಸರ್ಕಾರ ಇದೆ. ಹಾಗಾಗಿ ಇಲ್ಲಿ ಪಕ್ಷ ಭೇದವನ್ನು ಮರೆತು ಕಲಬುರಗಿ ಈಗಾಗಲೇ ಕಳೆದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ರೈಲ್ವೆ ಸಚಿವರ ಸಂದರ್ಭದಲ್ಲಿ ಘೋಷಣೆ ಆಗಿತ್ತು. ಅದು ಯಥಾವತ್ತವಾಗಿ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಪ್ರಾರಂಭ ಆಗಬೇಕು. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಧ್ವನಿ ಎತ್ತಿ ಇವತ್ತು ಇದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಇದರ ಜೊತೆಯಲ್ಲಿ ಇವತ್ತು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ವಾರಣಾಸಿ ಈ ಎಲ್ಲ ಪ್ರದೇಶಗಳಿಗೆ ಕಲಬುರಗಿಯಿಂದ ಪ್ರಯಾಣಿಕರ ಸಂಖ್ಯೆ ಭಾಳ ಹೆಚ್ಚಾಗ್ತಾ ಇದೆ. ಎಷ್ಟೇ ಟ್ರೈನ್ಗಳು ಮಾಡಿದ್ರು ಕೂಡ ಸಂಖ್ಯೆ ಕಡಿಮೆ ಆಗ್ತಾಯಿಲ್ಲ, ಸಂಖ್ಯೆ ಜಾಸ್ತಿ ಆಗ್ತಾ. ಹಾಗೆ ಅನೇಕ ರೈಲ್ಗಳನ್ನು ಕೂಡ ಈ ಭಾಗದಲ್ಲಿ ಬಿಡಬೇಕನ್ನುವಂಥ ವಿನಂತಿ ಜೊತೆಯಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರಲ್ಲಿ ನಾನು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಹೊತ್ತಿನ ಈ ಭಾಗದ ಜನರ ಪರವಾಗಿ ಅವರಿಗೆ ಮನವಿ ಮಾಡ್ತೇನೆ ಮಾಧ್ಯಮ ಮೂಲಕವಾಗಿ. ಯಾಕಂದರೆ ತಾವು ಕಲಬುರಗಿ ಬಂದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಬಂದಾಗ ನಾನು ನುಡಿದಂತೆ ನಡೀತೀನಿ ಅಂತ ಹೇಳಿದಿರಿ ಸ್ವಾಮಿ. ಹಾಗಾಗಿ ತಾವು ಈಗಾಗಲೇ ರೈಲ್ವೆ ಕಚೇರಿಯ ಬಗ್ಗೆ ಏನು ಪ್ರಸ್ತಾವನೆ ಇದೆ ಆ ಪ್ರಸ್ತಾವನೆಯನ್ನು ಇವತ್ತು ತಮ್ಮ ಸರ್ಕಾರ ಇದ್ರೂ ಕೂಡ ಯಾರೇ ಸಂಸದರಾಗಿರಲಿ ಯಾವುದೇ ಪಕ್ಷದವರು ಸಂಸದರಾದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗೆ ತಾವು ಬದ್ಧ ಇದ್ದೀರಿ ಅಂತ ಹೇಳಿದ್ರಿ, ನುಡಿದಂತೆ ನಡಿಬೇಕು. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಯಥಾವತ್ತವಾಗಿ ಅದನ್ನು ಘೋಷಣೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.